ಗೀತೆ ಮಾತೆ ಜಯ ಜಯ ಗೀತೆ ಜಯ ವ್ಯಾಸ ಜಾತೆ ಜಯ ಜಯ ಇಹ ಪರ ಕಲ್ಯಾಣ ದಾತೆ ಜಯ ಭಗವದ್ ಗೀತೆ. ನಮಸ್ಕಾರ ವೀಕ್ಷಕರೇ. ಮುಂದೆಂದು ಕುಂಭಕೋಣ. ಇದು ದೇವಾಲಯಗಳ ಊರು. ಇದು ದೇವಾಲಯಗಳ ತುಂಬ ಇರೋವಂಥ ದೇವಾಲಯ ಇಲ್ಲಿ ಇದೆ. ಇಲ್ಲಿ ಕುಂಭಕೋಣದಲ್ಲಿ ಕುಂಭೇಶ್ವರ, ನಾಗೇಶ್ವರ ಮತ್ತು ಶಾರಂಗಪಾಣಿ ಮಂದಿರಗಳು ಮುಖ್ಯವಾದವು. ಇಲ್ಲಿ ಯಾವ ದೇವಸ್ಥಾನ ಇದೆ ಅಂದರೆ ಕುಂಭೇಶ್ವರ, ನಾಗೇಶ್ವರ ಮತ್ತು ಶಾರಂಗಪಾಣಿ ಮಂದಿರಗಳು ಈ ಊರಲ್ಲಿ ಇದೆ, ಕುಂಭಕೋಣದಲ್ಲಿ. ಮಾಘ ಮಾಸದ ಹುಣ್ಣಿಮೆಯಂದು ಮಘ ನಕ್ಷತ್ರವಿರುವಾಗ ಚಂದ್ರ ಮತ್ತು ಬೃಹಸ್ಪತಿಗಳು ಒಂದೆಡೆ ಸೇರಿದಾಗ ಇಲ್ಲಿ ಸ್ನಾನ ಪುಣ್ಯಪ್ರದವೆಂದು ನಂಬಿಕೆ. ಇದು ಯಾವಾಗ ಅಂದರೆ ಮಾಘ ಮಾಸದ ಹುಣ್ಣಿಮೆ ದಿನ ಮಾಘ ನಕ್ಷತ್ರ ಇರುವಂಥ ಚಂದ್ರ ಮತ್ತು ಬೃಹಸ್ಪತಿಗಳು ಒಂದೆಡೆ ಸೇರಿದಾಗ ಇಲ್ಲಿ ಸ್ನಾನ ಪುಣ್ಯಪ್ರದ ಅಂತ ನಂಬಿಕೆ ಇಲ್ಲಿಯವರದು. ಈ ವಿಶೇಷ ಮಾಘ ಸ್ನಾನವು 12 ಅಥವಾ 13 ವರ್ಷಗಳಿಗೊಮ್ಮೆ ಬರುತ್ತದೆ. ಈ ಮಾಘ ಸ್ನಾನ ಕುಂಭಮೇಳ ಅನ್ನೋದು 12 ಅಥವಾ 13 ವರ್ಷಕ್ಕೊಂದ್ಸಲಿ ಇಲ್ಲಿಗೆ ಬರುತ್ತೆ. ಮುಂದೆ ಕಾವೇರಿ ತೀರದಲ್ಲಿ ಮಧ್ಯಾರ್ಜುನ, ಧರ್ಮಪುರಂ, ಕಾವೇರಿ ತೀರದಲ್ಲಿ ಈ ದೇವಸ್ಥಾನಗಳು ಬರುತ್ತೆ. ಮಧ್ಯಾರ್ಜುನ, ಧರ್ಮಪುರ, ಛಾಯಾವನಂ ಮತ್ತು ಪಲ್ಲವನೀಶಂ ಅನ್ನೋ ದೇವಸ್ಥಾನಗಳು ಎಂಬ ಸ್ಥಳಗಳನ್ನು ದಾಟಿ ಹೋದರೆ ಕಾವೇರಿ ಪಟ್ಟಂ ಸಿಗುತ್ತದೆ. ಇವನ್ನೆಲ್ಲ ದಾಟಿಕೊಂಡು ಹೋದರೆ ಕಾವೇರಿ ಪಟ್ಟಣಂ ಅಂತ ಸಿಗುತ್ತೆ. ಇಲ್ಲಿ ಕಾವೇರಿ ತೀರದ ಕೊನೆಯ ಕ್ಷೇತ್ರ ಯಾವುದು ಅಂದರೆ ಈಗ ಇದರ ಹೆಸರು ಪುಂಪುಹಾರ್ ಅಂತ ಹೆಸರಿದೆ. ಅದಕ್ಕೆ ತಂಜಾವೂರು ಜಿಲ್ಲೆಯ ಈ ಊರು ಹಿಂದೊಮ್ಮೆ ಪ್ರಖ್ಯಾತವಾದ ರೇವು ಅಂದರೆ ಹಡಗೆಲ್ಲ ಬಂದು ನಿಲ್ತಾರೆ ಜಾಗ ಅದಾಗಿತ್ತು. ಹಿಂದೆ ಚೋಳರ ರಾಜಧಾನಿಯೂ ಆಗಿತ್ತು. ಚೋಳರಾಜರ ರಾಜಧಾನಿ ಕೂಡ ಇದು ಆಗಿತ್ತು. ಸಮುದ್ರ ನೆರೆಯಿಂದಾಗಿ ಇದರ ವೈಭವ ನಷ್ಟವಾಯಿತು. ಸಮುದ್ರ ಪ್ರವಾಹ ಬಂದು ಅವರು ನಷ್ಟ ಆಗಿದೆ. ಈಗ ಇದು ಒಂದು ಹಳ್ಳಿ, ತುಂಬ ಚಿಕ್ಕ ಹಳ್ಳಿ ಆಗಿಬಿಟ್ಟಿದೆ. ಅಲ್ಲಿ ಸಂಗಮೇಶ್ವರನ ಗುಡಿ, ಕಾವೇರಿಯ ಸ್ನಾನಘಟ್ಟ, ವರದರಾಜ ಪೆರುಮಾಳ್ ಗುಡಿಗಳು ಇಲ್ಲಿಯ ಮುಖ್ಯ ಆಕರ್ಷಕಗಳು. ಇದು ಈ ಹಳ್ಳಿಲಿ ಏನು ಅಂದರೆ ಸಂಗಮೇಶ್ವರ ಗುಡಿ, ಕಾವೇರಿ ಸ್ನಾನಘಟ್ಟ, ವರದರಾಜ ಪೆರುಮಾಳ್ ಅಂದರೆ ವರದರಾಜ ದೇವಸ್ಥಾನ ಗುಡಿಗಳು ಇಲ್ಲಿಯ ಮುಖ್ಯ ಆಕರ್ಷಣೀಯ ಸ್ಥಳಗಳು. ನದಿಯು ಗಂಗಾಸಾಗರವನ್ನು ಸೇರುವ ದೃಶ್ಯ ಅದ್ಭುತ. ಗಂಗಾಸಾಗರವನ್ನು ಕಾವೇರಿ ಸೇರುವಾಗ ಅದು ನೋಡದೆ ಒಂದು ಆನಂದ. ಇದೇ ಕಾವೇರಿ ತೀರದ ಪುಂಪುಹಾರ್ ಪ್ರಾಚೀನ ತಮಿಳು ಕಾವ್ಯದ ಶಿಲಪ್ಪದಿಕಾರಂ ಅನ್ನೋರದ್ದು ಕಾವ್ಯ ಇದೆ. ಅದರಲ್ಲಿ ನಾಯಕ ನಾಯಕಿಯರ ಕೋವಲನ್ ಮತ್ತು ಕನ್ನಗಿಯರ ತವರೂರೆಂದು ಖ್ಯಾತವಾಗಿದೆ. ಅವರು ಅಲ್ಲಿ ವಾಸ ಮಾಡ್ತಾ ಇದ್ದರು. ಅವರು ಪ್ರಸಿದ್ಧ ಶಿಲಪದಿಕಾರಮಲ್ಲಿ ಅವರ ಹೆಸರು ಬರುತ್ತೆ, ಕೋವಲನ್ ಮತ್ತು ಕನ್ನಗಿ ಅನ್ನೋ ಹೆಸರುಗಳು. ಕಾವ್ಯದ ನೆನಪಾಗಿ ಈಗ ಅಲ್ಲೊಂದು ಕನ್ನಗಿಯ ಪುತ್ಥಳಿ ಇದೆ, ಅಲ್ಲಿ ಪ್ರತಿಮೆ ಇದೆ. ಅಲ್ಲಿ ಕರ್ನಾಟಕದಲ್ಲಿ ಕೊಡಗು, ಹಾಸನ, ಮೈಸೂರು, ಮಂಡ್ಯ ಮತ್ತು ಬೆಂಗಳೂರು ಜಿಲ್ಲೆಯ ಈ ಜಿಲ್ಲೆಗಳೆಲ್ಲ ಕಾವೇರಿ
ಕಾವೇರಿಗೆ ಎಲ್ಲರೂ ಕೃತಜ್ಞರಾಗಿರಬೇಕು ಅನ್ನೋ ಪದ್ಧತಿ ಇದೆ. ಕಾವೇರಿಗೆ ಕೃತಜ್ಞರಾಗಿರಬೇಕು. 10ನೇ ಶತಮಾನದಲ್ಲಿ ರಾಮನಾಥಪುರದ ಹತ್ತಿರ 10ನೇ ಶತಮಾನದಲ್ಲಿ ರಾಮನಾಥಪುರದ ಹತ್ತಿರ ಕಾವೇರಿಗೆ ರುದ್ರಂಗಣ ಸ್ವಾಮಿಗಳೆಂಬ ವೀರಶೈವ ಸನ್ಯಾಸಿಗಳು ರಾಮನಾಥಪುರದ ಹತ್ರ ಬರ್ತಾರೆ. 10ನೇ ಶತಮಾನದಲ್ಲಿ ರುದ್ರಂಗಣ ಸ್ವಾಮಿ ಅಂಥೇಳಿ ಅವರ ಸನ್ಯಾಸಿಗಳು ಬಂದು ಕಟ್ಟೆಯೊಂದನ್ನು ಕಟ್ಟಿಸಿದರು. ಆ ಕಟ್ಟೆನಲ್ಲಿ ಕಟ್ಟಿಸ್ತಾರೆ ಕಾವೇರಿಗೆ. ಈ ಜಂಗಮ ಕಟ್ಟೆಯಿಂದ ಹೊರಟು 2 ನಾಲೆಗಳು ಸುತ್ತಮುತ್ತಲ 10 ಗ್ರಾಮಗಳಿಗೆ ಆಸರೆಯಾಗಿವೆ. ಅಲ್ಲಿ ಸುತ್ತಮುತ್ತ 10 ಹಳ್ಳಿಗಳಿಗೆ ಈ ಕಟ್ಟೆಯಿಂದ ಇದಕ್ಕೆ ಜಂಗಮ ಕಟ್ಟೆ ಅಂತಲೇ ಹೆಸರಾಗಿದೆ. ಬಳ್ಳೂರಿನಲ್ಲಿ ಕೃಷ್ಣರಾಜ ನಗರದ ಹಳಲೆಯ ಕಟ್ಟೆಯಲ್ಲಿ ಚುಂಚನಕಟ್ಟೆ ಮುಂತಾದ ಅನೇಕ ಕಟ್ಟೆಗಳನ್ನು ಹಾಕಿ ನಾಲೆಗಳ ಮೂಲಕ ಕಾವೇರಿಯನ್ನು ಆಲಂಗಿಸಿದೆ. ಕಾವೇರಿಯನ್ನು ಇದು ಬಳಸಿ ನಿಂತಿದೆ. ಚುಂಚನಕಟ್ಟೆ, ಹಳಲೆ ಕಟ್ಟೆ, ಇಲ್ಲೆಲ್ಲ ನೀರು ಸುತ್ತಮುತ್ತ ಹಳ್ಳಿಗಳಿಗೆ ಹೋಗುತ್ತೆ. ನಾಲೆಗಳ ಮೂಲಕ ಕಾವೇರಿಯನ್ನು ಬಳಸಲಾಗಿದೆ. ಕರ್ನಾಟಕದಲ್ಲಿ ಕಾವೇರಿಗೆ ಪ್ರಸಿದ್ಧವಾದ ಕಟ್ಟೆ ಎಂದರೆ ಯಾವುದೋ ಕನ್ನಂಬಾಡಿ ಕಟ್ಟೆ. ಅದು ಕಾವೇರಿಗೆ ಕನ್ನಂಬಾಡಿ ಕಟ್ಟೆ ಕಟ್ಟಿದ್ದಾರೆ. ಅದೇ ಇಂದಿನ ಕೃಷ್ಣರಾಜ ಸಾಗರ. ಅಲ್ಲಿರುವ ವನವೇ ಬೃಂದಾವನ. ಅಲ್ಲಿರೋ ಉದ್ಯಾನವನನೇ ಬೃಂದಾವನ ಅಂತ ಕರೀತಾರೆ. ಮೈಸೂರಿನ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ದಿವಾನರಾಗಿದ್ದ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಈ ಅಣೆಕಟ್ಟಿನ ಕಾರಣಕರ್ತರು. ರಾಜರು ಮತ್ತು ಅಲ್ಲಿ ದಿವಾನರಾಗಿದ್ದ ವಿಶ್ವೇಶ್ವರಯ್ಯನವರು ಇದಕ್ಕೆ ಕಾರಣಕರ್ತರು. 111 ಅಡಿ ಅಗಲದ ತಳಪಾಯದ ಮೇಲೆ ಇರುವ 111 ಅಡಿ ತಳಪಾಯ ಇದೆ. ಈ ಕಟ್ಟೆಯು ತಳದಿಂದ 134 ಅಡಿ ಎತ್ತರವಾಗಿದೆ. ಕಟ್ಟೆಯ ಉದ್ದ 1600 ಅಡಿಗಳು. ಕಟ್ಟೆಯ ಉದ್ದ 1600 ಅಡಿಗಳು. 1911ರಲ್ಲಿ ಪ್ರಾರಂಭವಾದ ಇದರ ಕೆಲಸ 1932ರಲ್ಲಿ ಮುಗಿಯಿತು. 21 ವರ್ಷ ತಗೊಂಡಿದೆ. 1911ರಲ್ಲಿ ಶುರುವಾಯಿತು. 1932ಕ್ಕೆ ಇದರ ಕೆಲಸ ಪೂರ್ಣ ಆಗಿದೆ. 3 ಕೋಟಿ. ಅದರ ವೆಚ್ಚ ಎಷ್ಟು ಅಂದರೆ 3,23,500,000 ರೂಪಾಯಿಗಳು ವೆಚ್ಚದಿಂದ ನಿರ್ಮಿತವಾಗಿರುವ ಈ ಅಣೆಕಟ್ಟಿನಿಂದ ಸುಮಾರು 3 ಲಕ್ಷ ಎಕರೆಗಳಷ್ಟು ಭೂಮಿಯ ಸಾಗುವಳಿಗೆ ನೀರಾವರಿ ಸೌಲಭ್ಯ ದೊರೆಯಿತು. 3.5 ಲಕ್ಷ ಎಕರೆಗಳಿಗೆ ಈ ಅಣೆಕಟ್ಟೆ ನೀರು ಉಪಯೋಗ ಆಗ್ತಾ ಇದೆ. ಕರ್ನಾಟಕದಲ್ಲಿ ಕಾವೇರಿಯ ಹಿರಿಮೆಯಿಂದ ಪ್ರಸಿದ್ಧವಾದ ಕ್ಷೇತ್ರಗಳು. ಈ ಹಿರಿಮೆಯ ಕ್ಷೇತ್ರಗಳು ಯಾವುದ್ಯಾವುದು ಅಂದರೆ 16. ಅಂದರೆ ಪ್ರಾರಂಭದಲ್ಲೇ ತಲಕಾವೇರಿ, ಭಾಗಮಂಡಲ ಮೊದಲೇನೆ ಅದರ ಸಿಗೋದು ಕ್ಷೇತ್ರಗಳು ಅಂದರೆ ತಲಕಾವೇರಿ, ಭಾಗಮಂಡಲ, ಮುಂದೆ ರಾಮನಾಥಪುರಿ. ಇಲ್ಲಿ ರಾಮೇಶ್ವರ, ಅಗಸ್ತ್ಯೇಶ್ವರ ಮಂದಿರಗಳಿವೆ. ಇಲ್ಲಿ ರಾಮೇಶ್ವರ ಮತ್ತು ಅಗಸ್ತ್ಯೇಶ್ವರ ಮಂದಿರಗಳು ಇಲ್ಲಿ ಕಾಣಿಸುತ್ತೆ. ಕಾವೇರಿ ನದಿಯ ನಡುವೆ ಗಾಯತ್ರಿ ಶಿಲೆ, ಕಾವೇರಿ ನಡುವೆ ಗಾಯತ್ರಿ ಶಿಲೆ ಇದೆ. ಗೋಗರ್ಭಗಳು ಮುಖ್ಯ ಆಕರ್ಷಣೆಗಳು. ಗೋಗರ್ಭ ಕಾವೇರಿ ನದಿ ಒಳಗೆ ಇದೆ. ಗಾಯತ್ರಿ ಶಿಲೆ ಇದೆ. 25 ಕಿಲೋಮೀಟರ್ ದೂರದಲ್ಲಿ ಸಾಲಿಗ್ರಾಮದಲ್ಲಿ ಯೋಗ ನರಸಿಂಹ ದೇವಾಲಯವಿದೆ. ಅಲ್ಲಿ
ಯೋಗ ನರಸಿಂಹ ದೇವಾಲಯ ಇದೆ 25 ಕಿಲೋಮೀಟರ್ ದೂರದಲ್ಲಿ. ಶ್ರೀರಾಮಾನುಜಾಚಾರ್ಯರ ನೆನಪನ್ನು ಉಳಿಸಿರುವ ಶ್ರೀಪಾದ ತೀರ್ಥವೆಂಬ ಪುಷ್ಕರಣಿ ಇಲ್ಲಿದೆ. ಶ್ರೀಪಾದ ತೀರ್ಥರ ಪುಷ್ಕರಣಿ ಇಲ್ಲಿ ಇದೆ. ಪಶ್ಚಿಮ ವಾಹಿನಿ ಶ್ರೀರಂಗಪಟ್ಟಣಗಳು ಬಲು ಪ್ರಸಿದ್ಧವಾಗಿವೆ. ಪಶ್ಚಿಮ ವಾಹಿನಿ ಮತ್ತು ಶ್ರೀರಂಗಪಟ್ಟಣಗಳು ಬಲು ಪ್ರಸಿದ್ಧವಾಗಿದೆ. ಕಾವೇರಿ ನದಿಯ ಓಟದಲ್ಲಿ 3 ದ್ವೀಪಗಳಾಗಿವೆ. 3 ಕಡೆ ದ್ವೀಪಗಳನ್ನು ಮಾಡಿದೆ ಕಾವೇರಿ. ಕಾವೇರಿ ಕವಲೊಡೆದು ಊರನ್ನು ಬಳಸಿ ಪುನಃ ಒಂದುಗೂಡುವ ದೃಶ್ಯ ಮತ್ತು ಸ್ಥಳಗಳಲ್ಲಿ ಕಾಣುತ್ತದೆ. ಒಂದು ಊರನ್ನು ಬಳಸಿ ಪುನಃ ಒಂದುಗೂಡುವ ದೃಶ್ಯ ಮತ್ತು ಸ್ಥಳಗಳಲ್ಲಿ ಯಾವ್ದ್ಯಾವ್ದು ಏನೇನಾಗುತ್ತೆ ಅಂತ ತೋರಿಸುತ್ತೆ. ಇವನ್ನು ರಂಗತ್ರಯಗಳು ಎಂದು ಕರೆದಿದ್ದಾರೆ. ರಂಗತ್ರಯ ಅಂತ ಕರೀತಾರೆ ಅದನ್ನು. ಅದು ಯಾವುದು ಅಂದರೆ ಮೊದಲನೆಯದು ಶ್ರೀರಂಗಪಟ್ಟಣ, ಇದನ್ನು ಆದಿರಂಗ ಎನ್ನುತ್ತಾರೆ. ಎರಡನೆಯದು ಶಿವನ ಸಮುದ್ರ, ಇದನ್ನು ಮಧ್ಯರಂಗ ಎನ್ನುತ್ತಾರೆ. ಶಿವನ ಸಮುದ್ರನ ಮಧ್ಯರಂಗ ಅಂತಾರೆ, ಇದು ಆದಿರಂಗ ಅಂತ ಕರೀತಾರೆ. ಮೂರನೆಯದು ತಮಿಳುನಾಡಿನ ಶ್ರೀರಂಗಂ, ಇದು ಅಂತ್ಯರಂಗ. ಈ 3 ದ್ವೀಪಗಳನ್ನು ನಾವು ನೋಡಬಹುದು. 3 ಸ್ಥಳಗಳಲ್ಲಿ ಶೇಷಶಾಹಿ ಶ್ರೀರಂಗನ ಮೂರ್ತಿಗಳಿವೆ. ಶೇಷಶಾಹಿಯಾಗಿ ಮಲಗಿರುವಂಥ ಪ್ರತಿಮೆಗಳೇ 3 ಕಡೆಯೂ ಇದೆ. ಇದೇ ರೀತಿ ತ್ರಿಮುಕುಟ ಕ್ಷೇತ್ರ ಅಂದರೆ ಸೋಮಶೈಲ ಕ್ಷೇತ್ರ, ಗಜಾರಣ್ಯ ಕ್ಷೇತ್ರ, ಜ್ಞಾನಾಶ್ವತ್ಥ ಕ್ಷೇತ್ರ ಅಂತ 3 ಕ್ಷೇತ್ರಗಳು ಇದೆ. ಮುಂತಾದವು ಖ್ಯಾತವಾಗಿವೆ. ಚುಂಚನಕಟ್ಟೆಯಲ್ಲಿ ಕಾವೇರಿಯ ಮೊದಲ ಜಲಪಾತವಾದರೆ, ಚುಂಚನಕಟ್ಟೆಯಲ್ಲಿ ಮೊದಲೇ ಜಲಪಾತ ಅಲ್ಲಾಗುತ್ತೆ. ಶಿವನ ಸಮುದ್ರದಲ್ಲಿ ಇನ್ನೊಂದು, ಅದು ಯಾವುದು ಅಂದರೆ ಶಿವನ ಸಮುದ್ರದಲ್ಲಿ ಕಾವೇರಿ 90 ಮೀಟರ್ಗಳಷ್ಟು ಎತ್ತರದಿಂದ ಧುಮುಕುತ್ತಾಳೆ. 90 ಮೀಟರ್ ಎತ್ತರದಿಂದ ಧುಮುಕ್ತಾಳೆ. ಅದನ್ನು ಗಗನಚುಕ್ಕಿ ಎಂದು ಕರೆಯುತ್ತಾರೆ. ನದಿಯ ಇನ್ನೊಂದು ಕವಲು ಇನ್ನೊಂದೆಡೆ 5-6 ಸೀಳುಗಳಾಗಿ ಧುಮುಕುತ್ತಾಳೆ. ಇನ್ನೊಂದೆಡೆ ಅದು ಶಿವ ಸಮುದ್ರದಲ್ಲೇ ಇನ್ನೊಂದೆಡೆ 5-6 ಕವಲುಗಳ ಸೀಳುಗಳಾಗಿ ಧುಮುಕುತ್ತಾಳೆ. ಇದಕ್ಕೆ ಭರಚುಕ್ಕಿ ಎನ್ನುತ್ತಾರೆ. ಇದನ್ನು ಭರಚುಕ್ಕಿ ಅಂತ ಕರೀತಾರೆ. ದಕ್ಷಿಣ ಪಥದಲ್ಲಿ ಎದ್ದು ಬಿದ್ದ ಅನೇಕ ಸಾಮ್ರಾಜ್ಯಗಳ ಜೀವಂತ ಸಾಕ್ಷಿ ಕಾವೇರಿ. ಎಲ್ಲ ರಾಜರುಗಳ ಜೀವಂತ ಸಾಕ್ಷಿಯಾಗಿ ಕಾವೇರಿ ಇದೆ. ಗಂಗಾ ಮತ್ತು ಹೊಯ್ಸಳರ ರಾಜರುಗಳ ಕಾವೇರಿಯಿಂದ ಪೋಷಿಸಲ್ಪಡುತ್ತದೆ. ಅದು ಇಂದಿನ ಕಾವೇರಿ ನದಿ ಆ ರಾಜ್ಯಗಳನ್ನು ಪೋಷಣೆ ಮಾಡಿತ್ತು. ವಿಜಯನಗರದ ವಿಸ್ತಾರ ಮತ್ತು ವೈಭವದ ದಿನಗಳನ್ನು ಕಾವೇರಿ ಕಂಡಿದೆ. ಈ ಮುಂದೆ ಯಾವ್ಯಾವುದ ವಿಜಯನಗರದ ವೈಭವ ಕೂಡ ಇದು ಕಾವೇರಿ ಕಾಣಿಸ್ಕೊಂಡಿದೆ, ಅನುಭವಿಸಿದೆ. ಚೋಳ ಸಾಮ್ರಾಜ್ಯವು ಅರಳಿದ್ದು ಕಾವೇರಿ ತೀರದಲ್ಲಿಯೇ. ಚೋಳರ ಸಾಮ್ರಾಜ್ಯ ಕೂಡ ಅರಳಿದ್ದು ಈ ಕಾವೇರಿ ಸಾಮ್ರಾಜ್ಯದಲ್ಲೇ. 9ನೇ ಶತಮಾನದ ರಾಜರಾಜನನ್ನು ಪೊನ್ನಿಯನ್ ಸೆಲ್ವನ್ ಅಂತ ಅವನ್ನ ಕರೀತಾ ಇದ್ರಂತೆ. ಎಂದೇ ಅಭಿಮಾನದಿಂದ ಕರೆಸಿಕೊಳ್ಳುತ್ತಿದ್ದ ಆ ರಾಜ. ಭಾರತೀಯ ಸಂಸ್ಕೃತಿಯ ವಿಕಾಸಕ್ಕೆ ಕಾವೇರಿ ಕೃಪಾಪೋಷಿತ ದಕ್ಷಿಣಾತ್ಯರ ಕೊಡುಗೆ ಅಪಾರವಾದುದು. ದಕ್ಷಿಣಾತ್ಯರ ಕೊಡುಗೆ ಕಾವೇರಿ ಯಾರ್ಯಾರು ಪೋಷಣೆ ಪಡ್ಕೊಂಡಿದ್ದಾರೆ ಅವರೆಲ್ಲ ದಕ್ಷಿಣದಿಂದ ಕಾವೇರಿಯ ಕೊಡುಗೆ ಅಪಾರ ಈ ರಾಜರಿಗೆಲ್ಲ ಸಿಕ್ಕಿದೆ. ಇನ್ನು ಕೃಷ್ಣ, ಕಾವೇರಿ ಮತ್ತು ಗೋದೆಯರಂತೆ ಕೃಷ್ಣೆಯು ದಕ್ಷಿಣ ಭಾರತದ ಒಂದು ಪ್ರಮುಖ ನದಿ. ಕೃಷ್ಣ ಕೂಡ ಒಂದು ದಕ್ಷಿಣದ ಪ್ರಮುಖ ನದಿಯಾಗಿ ಪ್ರಕಟ ಆಗುತ್ತೆ.
ನಮ್ಮ ಪುರಾಣಗಳಲ್ಲಿ ಇದನ್ನು ಕೃಷ್ಣವೇಣಿ ಎಂದು ಕರೆದಿದ್ದಾರೆ. ಇದನ್ನು ಕೃಷ್ಣವೇಣಿ ಅಂತ ಕರೀತಾರೆ. ಜಾತಕಗಳಲ್ಲಿ ಇದನ್ನು ಕನ್ವ ಪೆನ್ ಅಂತ ಕರೆದಿದ್ದಾರೆ. ಕನ್ವ ಪೆನ್ ಅಂತಲೂ ಅದಕ್ಕೆ ಹೆಸರು ಎಂದು ಕರೆಯಲಾಗಿದೆ. 3ನೇ ಶತಮಾನದ ಸಾಮ್ರಾಟ ಕಾರವೇಲನ ಹತಿಗುಂಫ ಶಾಸನದಲ್ಲಿ ಇದೊಂದು ಶಾಸನದ ಹೆಸರು. ಇವನು ಇದನ್ನು ಕನ್ಯೆ ಪೆನ್ ಅಂತ ಕರೆದಿದ್ದಾನೆ ಈ ಶಾಸನದಲ್ಲಿ. ಈ ನದಿಯು ಮಹಾರಾಷ್ಟ್ರದ ಮಹಾಬಲೇಶ್ವರ ಗಿರಿಯ ಪೂರ್ವದಿಂದ ಹೊರಡುತ್ತದೆ. ಈ ನದಿ ಎಲ್ಲಿಂದ ಹೊರಡುತ್ತೆ ಅಂದರೆ ಮಹಾರಾಷ್ಟ್ರದ ಮಹಾಬಲೇಶ್ವರ ಗಿರಿಯಿಂದ ಪೂರ್ವದಿಂದ ಹೊರಡುತ್ತೆ. ಸಹ್ಯಾದ್ರಿಯ ಗರ್ಭದಿಂದ ಹೊರಡುವ 5 ನದಿಗಳನ್ನು ಕೃಷ್ಣವೇಣಿ, ಇಲ್ಲಿ 5 ನದಿಗಳು ಹುಟ್ಟುತ್ತೆ. ಆ ನದಿಗಳ ಹೆಸರು ಹೀಗಿದೆ: ಕೃಷ್ಣವೇಣಿ, ಕಾಕುದ್ಮತಿ, ಸಾವಿತ್ರಿ ಮತ್ತು ಗಾಯತ್ರಿ ಎಂದು ಹೆಸರಿಸಿದ್ದಾರೆ. ಇದಕ್ಕೆ 5 ನದಿಗಳ 5 ಹೆಸರಿದೆ. ಸಾಮೂಹಿಕವಾಗಿ ಗಂಗಾ ಎನ್ನುತ್ತಾರೆ. ಇದು ಗಂಗಾ ಅಂತ ಕರೆದ್ಬಿಡ್ತಾರೆ ಒಟ್ಟಲ್ಲಿ. ಸಾವಿತ್ರಿ ಮತ್ತು ಗಾಯತ್ರಿ ನದಿಗಳು ಒಂದಾಗಿ ಸಾಗಿ ಸಿಂಧೂ ಸಾಗರ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಇದು ಸಿಂಧೂ ಸಾಗರದ ಅರಬ್ಬಿ ಸಮುದ್ರವನ್ನು ಸೇರ್ತವೆ ಮುಂದೆ. ಕಾಕುದ್ಮತಿಯೇ ಇಂದಿನ ಕೊಯ್ನಾ ಅನ್ನೋ ಹೆಸರಲ್ಲಿ ಇದೆ. ಕೊಯ್ನಾ ಅಣೆಕಟ್ಟು ಅಂತ ಹೇಳ್ತಾರೆ. ಕೊಯ್ನಾ ವೇಣಾ ನದಿಯನ್ನು ಇಂದಿನ ಪೆನಗಂಗಾ ಇರಬಹುದೆಂದು ಹೇಳುತ್ತಾರೆ. ಇಂದಿನ ಪೆನಗಂಗಾ ಅಂತ ಹೇಳ್ತಾರೆ ವೇಣಾ ನದಿನ. ಇದು ವಾರ್ಧಾ ನದಿಯನ್ನು ಸೇರುತ್ತದೆ. ಇದು ವಾರ್ಧಾ ನದಿಯನ್ನು ಸೇರುತ್ತೆ. ಇವೆರಡೂ ಒಂದಾದ ಮೇಲೆ ಪ್ರಾಣಿಹಿತ ಎಂಬ ಹೆಸರನ್ನು ಪಡೆದು ಗೋದಾವರಿಯನ್ನು ಸೇರುತ್ತದೆ. ಪ್ರಾಣಿಹಿತ ಅನ್ನೋ ಹೆಸರು ಪಡೆದು ಗೋದಾವರಿ ನದಿಯನ್ನು ಸೇರುತ್ತೆ. ಸಹ್ಯಾದ್ರಿಯಲ್ಲಿ ಹುಟ್ಟುವ ಈ 5 ನದಿಗಳು ಪಾಪನಾಶನವೆನಿಸಿವೆ. ಪಾಪವನ್ನು ಪರಿಹಾರ ಮಾಡುತ್ತೆ ಈ ನದಿಗಳು ಅಂತ. ಈ 5 ನದಿಗಳಲ್ಲಿ ಕೃಷ್ಣ ಅತ್ಯಂತ ಪವಿತ್ರ ಮತ್ತು ಪ್ರಮುಖವಾಗಿ ಇದೆ ಈ ನದಿ. ವೇಣಾ ನದಿಯ ಒಂದು ಶಾಖೆ ಸತಾರಾದ ಸಮೀಪದಲ್ಲಿರುವ ಮಾಹುಲಿ ಎಂಬಲ್ಲಿ ಕೃಷ್ಣಾ ನದಿಗೆ ಸೇರುತ್ತದೆ. ಈ ವೇಣಾ ನದಿ ಕೃಷ್ಣಾ ನದಿಗೆ ಸತಾರಾ ಜಿಲ್ಲೆ ಬಳಿ ಸೇರುತ್ತೆ. ಮಹಾಬಲೇಶ್ವರ ಮಹಾತ್ಮೆಯಲ್ಲಿ ಈ ಎಲ್ಲ ನದಿಗಳ ಉಲ್ಲೇಖವಿದೆ. ಭಾರತದ ಪಶ್ಚಿಮ ಭಾಗದಲ್ಲಿ ಅರಬ್ಬಿ ಸಮುದ್ರದಿಂದ ಕೇವಲ 40 ಮೈಲಿಗಳಷ್ಟು ದೂರದಲ್ಲಿ ಜನಿಸುವ, ಇದು ಕೇವಲ 40 ಮೈಲಿ ದೂರದಲ್ಲಷ್ಟೇ ಜನಿಸುತ್ತಿದ್ದು, ಕೃಷ್ಣ ಪೂರ್ವ ದಿಕ್ಕಿಗೆ ಹರಿದು ಬಂಗಾಳಪಲ್ಲಿಯನ್ನು ಸೇರುತ್ತೆ. ಕೃಷ್ಣಗೆ ಇನ್ನೆರಡು ದೊಡ್ಡ ನದಿಗಳಾದ ಭೀಮಾ ಮತ್ತು ತುಂಗಭದ್ರಗಳು ಸೇರುತ್ತವೆ. ಮುಂದೆ ಅದು ಭೀಮಾ ಮತ್ತು ತುಂಗಭದ್ರಾ ನದಿಗಳು ಈ ನದಿಗೆ ಸೇರುತ್ತೆ. ಇದು ಸುಮಾರು 800 ಮೈಲಿಗಳಷ್ಟು ಉದ್ದ ಹರಿಯುತ್ತದೆ. 800 ಮೈಲಿಗಳಷ್ಟು ಉದ್ದ ಈ ನದಿ ಹರಿಯುತ್ತೆ. ಇದರ ಜಲಾನನ ಪ್ರದೇಶಗಳು ಸುಮಾರು 97,000 ಚದರ ಕಿಲೋಮೀಟರ್ಗಳ ಪ್ರದೇಶವನ್ನು ವ್ಯಾಪಿಸಿದೆ. ಇಷ್ಟು ಪ್ರದೇಶವನ್ನು ಇದು ಜಲಾನಯನ ಪ್ರದೇಶ ಆಗಿದೆ. ಮಹಾಬಲೇಶ್ವರಗಿರಿಯಿಂದ ಹೊರಡುವ ಕೃಷ್ಣಾ ನದಿಗೆ ಸತಾರ ಜಿಲ್ಲೆಯ ಕರಹಾಡದ ಬಳಿ ಕೊಯ್ನಾ ನದಿ ಬಂದು ಸೇರುತ್ತದೆ. ಈ ನದಿಗೆ ಕೊಯ್ನಾ ನದಿ ಬಂದು ಸೇರುತ್ತೆ. ಕೊಯ್ನಾ ಮಹಾಬಲೇಶ್ವರದ ಪಶ್ಚಿಮ ಭಾಗದಲ್ಲಿ ಹುಟ್ಟುತ್ತದೆ. ಮಹಾಬಲೇಶ್ವರ ಪಶ್ಚಿಮ ಭಾಗದಲ್ಲಿ ಈ ಕೊಯ್ನಾ ನದಿ ಹುಟ್ಟುತ್ತೆ. ಸಾಂಗ್ಲಿಯಾದ ಬಳಿ ಬಂದಾಗ
ಇದರೊಂದಿಗೆ ವರುಣಾ ನದಿ ಸೇರಿಕೊಳ್ಳುತ್ತದೆ. ಇದರ ಜೊತೆಯಲ್ಲಿ ವರುಣಾ ನದಿ ಸೇರುತ್ತೆ. ಪಂಚಗಂಗಾ ಎಂಬ ಇನ್ನೊಂದು ನದಿ ಕುರಂದವಾಡ ಎಂಬಲ್ಲಿ ಕೃಷ್ಣೆಯ ಒಡಲನ್ನು ಸೇರುತ್ತದೆ. ಕುರವಾಂದದ ಬಳಿ ಮತ್ತೆ ಇದು ಸೇರಿಕೊಳ್ಳುತ್ತೆ. ಇದರ ಜೊತೆಯಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಘಟಪ್ರಭಾ ಮತ್ತು ಮಲಪ್ರಭಾ ನದಿಗಳು ಕೃಷ್ಣಾಂತರ್ಗತವಾಗುತ್ತದೆ. ಮಲಪ್ರಭಾ ಮತ್ತು ಘಟಪ್ರಭಾ ಕೃಷ್ಣಾ ನದಿಯನ್ನು ಸೇರಿಕೊಳ್ಳುತ್ತೆ. ರಾಯಚೂರಿನಿಂದ ಸ್ವಲ್ಪ ದೂರದಲ್ಲಿ ಈ ನದಿಯು ಸುಮಾರು 400 ಅಡಿಗಳ ಆಳಕ್ಕೆ ಧುಮುಕುತ್ತದೆ. 400 ಅಡಿ ಆಳಕ್ಕೆ ಇದು ಧುಮುಕುತ್ತೆ. ಇಲ್ಲಿಂದ ಮುಂದುವರಿದಾಗ ಮಹಾರಾಷ್ಟ್ರದ ಪೂನಾ ಮತ್ತು ಶೋಲಾಪುರಗಳ ಕಡೆಯಿಂದ ಹರಿದು ಬಂದ ಭೀಮಾ ನದಿಯು ಕೃಷ್ಣೆಯನ್ನು ಕೂಡಿಕೊಳ್ಳುತ್ತದೆ. ಪೂನಾದಿಂದ ಬಂದ ಭೀಮಾ ನದಿ ಕೃಷ್ಣೆಯನ್ನು ಅಲ್ಲಿಂದ ಸೇರಿಕೊಳ್ಳುತ್ತೆ. ನಂತರ ಇದರ ಇನ್ನೊಂದು ಮುಖ್ಯ ಉಪನದಿಯಾದ ತುಂಗಭದ್ರೆಯೂ ಸೇರುತ್ತದೆ. ಇಲ್ಲಿ ತುಂಗಭದ್ರಾ ನದಿ ಕೂಡ ಸೇರಿಕೊಳ್ಳುತ್ತೆ. ಹೀಗೆ ಹಲವು ನದಿಗಳನ್ನು ಮೈಗೂಡಿಸಿಕೊಂಡು ಆಳವಾಗಿ, ಅಗಲವಾಗಿ ಮತ್ತು ಸಮೃದ್ಧವಾಗಿ ಮುಂದುವರಿದ ಕೃಷ್ಣೆಯು ಪೂರ್ವಘಟ್ಟಗಳ ದುರ್ಗಮ ದಾರಿಯಲ್ಲಿ ಇಷ್ಟೆಲ್ಲ ಮಾಡಿ ದುರ್ಗಮ ದಾರಿಯಲ್ಲಿ ಆಂಧ್ರ ಪ್ರದೇಶಕ್ಕೆ ಸೇರಿದಂಥ ಸುಮಾರು 100 ಮೈಲಿಗಳ ಅಂತರವನ್ನು ಕ್ರಮಿಸುತ್ತಾಳೆ. 100 ಮೈಲಿ ಅಂತರವನ್ನು ಆಂಧ್ರ ಪ್ರದೇಶಕ್ಕೆ ಬರುತ್ತಿದ್ದು ಪ್ರಮುಖವಾಗಿ 2 ಕವಲಾಗುತ್ತೆ. ಸಾಗರವನ್ನು ಸೇರುವ ಈ ನದಿಯು ಮುಖಜ ಭೂಮಿಯಲ್ಲಿ ಸಮೃದ್ಧವಾದ ವಿಶಾಲವಾದ ಮೆಕ್ಕಲು ಮಣ್ಣಿನ ಪ್ರದೇಶವನ್ನು ನಿರ್ಮಿಸಿದೆ. ಈ ಆಂಧ್ರ ಪ್ರದೇಶಕ್ಕೆ ಎಷ್ಟು ಉಪಯೋಗ ಆಗಿದೆ ಅಂದರೆ ಇದು 2 ಕವಲುಗಳಲ್ಲಿ ಸಾಗರವನ್ನು ಸೇರುತ್ತೆ. ಈ ನದಿ ಮುಖಜ ಭೂಮಿಯಲ್ಲಿ ಸಮೃದ್ಧವಾದ ವಿಶಾಲವಾದ ಮೆಕ್ಕಲು ಮಣ್ಣನ್ನು ಇದು ತಗೊಂಡು ಬರುತ್ತೆ. ಅಲ್ಲಿ ವಿಶಾಲವಾದ ಫಲವತ್ತಾದ ಭೂಮಿ ನಿರ್ಮಾಣ ಆಗುತ್ತೆ. ಈ ನದಿಗೆ ಮುಖಜ ಭೂಮಿಯ ಬಳಿ ಇರುವ ವಿಜಯವಾಡದಲ್ಲಿ ಬಲು ದೊಡ್ಡ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ವಿಜಯವಾಡದಲ್ಲಿ ಇದಕ್ಕೆ ಒಂದು ದೊಡ್ಡ ಅಣೆಕಟ್ಟನ್ನು ಕಟ್ಟಲಾಗಿದೆ. ಇದು 3714 ಅಡಿಗಳಷ್ಟು ಉದ್ದವಾಗಿದೆ ಮತ್ತು 20 ಅಡಿಗಳಷ್ಟು ಎತ್ತರವಾಗಿದೆ. ಇಷ್ಟು ದೊಡ್ಡ ಅಣೆಕಟ್ಟು ಇಲ್ಲಿ ಕಟ್ಟಿದ್ದಾರೆ. ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳ ಜನಜೀವನ ಇತಿಹಾಸಗಳ ಮೇಲೆ ಕೃಷ್ಣಾ ಪ್ರಭಾವ ಬೀರಿದೆ. ಇಷ್ಟು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಇಷ್ಟು ರಾಜ್ಯಗಳಿಗೆ ಇದು ತನ್ನ ಪ್ರಭಾವವನ್ನು ಬೀರಿದೆ. ಇದರ ಉಗಮ ಸ್ಥಾನ ಸುಮಾರು 44,500 ಅಡಿ ಎತ್ತರದಲ್ಲಿದೆ. ಇದರ ಉಗಮ ಸ್ಥಾನದ ಸಮೀಪದಲ್ಲಿ ಮಹಾದೇವನ ಮಂದಿರವಿದೆ. ಇದು ಹುಟ್ಟೋ ಜಾಗದಲ್ಲಿ ಮಹಾದೇವನ ಮಂದಿರ ಇದೆ. ದೇವಸ್ಥಾನದ ಒಂದು ಪುಷ್ಕರಣಿಯಲ್ಲಿ ಗೋಮುಖದಿಂದ ಈ ನದಿಯ ತೀರ್ಥ ಬಂದು ಸೇರುತ್ತದೆ. ಈ ನದಿ ತೀರ್ಥ ಇಲ್ಲಿಗೆ ಬಂದು ಸೇರುತ್ತೆ. ಇದೊಂದು ಯಾತ್ರಾ ಸ್ಥಳವೂ ಆಗಿದೆ. ಕೃಷ್ಣ ಮತ್ತು ವೇಣುಗಳ ಸಂಗಮ ಸ್ಥಳವಾದ ಮಾಹುಲಿಯಲ್ಲಿ ಚೈತ್ರ, ಆಷಾಢ ಈ ದಿನಗಳಲ್ಲಿ ಇಲ್ಲಿ ಚೈತ್ರ, ಆಷಾಢ, ಶ್ರಾವಣದಲ್ಲಿ 2 ಸಲ ಮತ್ತು ಕಾರ್ತಿಕ ಮಾಸದಲ್ಲಿ ಯಾತ್ರಿಕರು ಸೇರುತ್ತಾರೆ. ಇದರಲ್ಲಿ 2 ಸಲ ಜಾತ್ರೆ ನಡೀತಿರುತ್ತೆ. ಕೃಷ್ಣಾ ನದಿಯ ಅಣೆಕಟ್ಟುಗಳಿಂದ ವ್ಯವಸಾಯ ಮತ್ತು ವಿದ್ಯುತ್ ಉತ್ಪಾದನೆಗೆ ಅನುಕೂಲವಾಗಿದೆ. ವಿದ್ಯುತ್ ಉತ್ಪಾದನೆಗೆ, ವ್ಯವಸಾಯಕ್ಕೆ 2 ಅನುಕೂಲವಾಗಿದೆ. ಆಂಧ್ರ ಪ್ರದೇಶದ ನಲಗೊಂಡ ಜಿಲ್ಲೆಯ
ಕೊಂಡ ಎಂಬ ಗ್ರಾಮದ ಬಳಿ ಈ ನದಿಗೆ ನಿರ್ಮಿಸಲಾಗಿರುವ ನಾಗಾರ್ಜುನ ಸಾಗರ ಕಟ್ಟೆಯಲ್ಲಿ 110 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ನೀರು ಶೇಖರಣೆ ಸಾಧ್ಯ. ಇದು ನಾಗಾರ್ಜುನ ಸಾಗರದ ಇದಕ್ಕೆ ಕಟ್ಟಿದ್ದಾರೆ. 110 ಕಿಲೋಮೀಟರ್ ವಿಸ್ತೀರ್ಣವಾಗಿದೆ. ಇದು ಭಾರತದ ಅತ್ಯಂತ ದೊಡ್ಡ ಮತ್ತು ಜಗತ್ತಿನಲ್ಲಿ 3ನೇ ದೊಡ್ಡ ಮಾನವ ನಿರ್ಮಿತ ಜಲಾಶಯ ಎಂದು ಹೆಗ್ಗಳಿಕೆ ಪಡೆದಿದೆ. ಇದಕ್ಕೆ 3ನೇ ಅಣೆಕಟ್ಟು ಇದಕ್ಕೆ ಸ್ಥಾನ ಸಿಕ್ಕಿದೆ. ಜಗತ್ಪ್ರಸಿದ್ಧಿ ಇದು. ಯಾವಾಗಲೂ ಬರಗಾಲಕ್ಕೆ ತುತ್ತಾಗುವ ಕರ್ನಾಟಕದ ಉತ್ತರ ಭಾಗಗಳಿಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಒಂದು ವರ. ಕೃಷ್ಣಾ ಮೇಲ್ದಂಡೆ ಯೋಜನೆ ಇದಕ್ಕೆ ಒಂದು ವರವಾಗಿ ಸಿಕ್ಕಿದೆ. ತತ್ವೋಧ್ಯಾನೆ ಶಾಂತಿ ನಿಧಾನೆ ಭವಭಯಹಾರಿಣಿ ಸರ್ವಗುಣಗಳೇ ಜಯ ಭಗವದ್ಗೀತೆ ಮಾತೆ ಜಯ ಜಯ ಗೀತೆ ಜಯ ವ್ಯಾಸಜಾತೆ ಜಯ ಜಯ ಇಹ ಪರ ಕಲ್ಯಾಣದಾತೆ.